ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯಾಗುತ್ತಾ ಆಗೋದಿಲ್ವಾ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಕ್ಟೋಬರ್ ಅಂತ್ಯಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟು ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್. ಅಧಿಕಾರ ಹಂಚಿಕೆಯ ಒಪ್ಪಂದನೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಇಂತಹ ಕ್ರಿಟಿಕಲ್ ಸಂದರ್ಭದಲ್ಲಿ ಜಾತಿ ಗಣತಿಯ ವರದಿಯನ್ನು ನಿನ್ನೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡಿದೆ. ಟೇಬಲ್ ಆಯಿತು, ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದ್ವು. ಜಾತಿ ಗಣತಿಯ ವರದಿಯಲ್ಲೇ ಜಾರಿಯನ್ನು ಹೇಗೆ ಮಾಡಬೇಕು ಅನ್ನುವ ವಿವರವನ್ನು ಕೊಡಲಾಗಿದೆ. ಅಂದರೆ ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಜಾತಿ ಗಣತಿಯ ವರದಿಯಲ್ಲೇ ಶಿಫಾರಸು ಮಾಡಲಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಮೀಸಲಾತಿಯ ಪ್ರಮಾಣ ಹೆಚ್ಚಾಗುತ್ತಾ? ರಾಜ್ಯದಲ್ಲಿ ಮೀಸಲು ವ್ಯವಸ್ಥೆ ಅದಲು ಬದಲಾಗುವಂತಹ ಸಾಧ್ಯತೆ ಇದೆ. ಜನಗಣತಿ ವರದಿ ಮಂಡನೆಯಾಗ್ತಿದ್ದಂತೆ ಮೀಸಲಾತಿ ಏರಿಳಿತದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಚರ್ಚೆ ಆಗ್ತಾ ಇದೆ ಅಂದರೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಅಂತ ಜಾತಿ ಗಣತಿಯ ವರದಿ ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಜಾತಿ ಗಣತಿ ವರದಿ ಜಾರಿಯಾದರೆ ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣ ಹೆಚ್ಚಾಗುತ್ತೆ. ಈಗ ಹಾಲಿ ಹಿಂದುಳಿದ ವರ್ಗಗಳಿಗೆ 32% ಮೀಸಲಾತಿ ಇದೆ. ಅದು 51%ಕ್ಕೆ ಹೆಚ್ಚಳ ಆಗಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಜೊತೆಗೆ ಮುಸ್ಲಿಮರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಜಾತಿ ಗಣತಿಯ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಹಾಗಿದ್ರೆ ಪ್ರಭಾವಿ ಮಂತ್ರಿಗಳ ವಿರೋಧದ ಮಧ್ಯೆ ಜಾರಿಯಾಗುತ್ತಾ ಜನಗಣತಿ ಎನ್ನುವಂತಹ ಪ್ರಶ್ನೆ ಇದೆ. ಜನಗಣತಿಯ ವರದಿಯನ್ನು ಟೇಬಲ್ ಮಾಡೋದಕ್ಕೆ ಮೊದಲಿದ್ದಷ್ಟು ವಿರೋಧ ಏನೂ ಇರಲಿಲ್ಲ. ಆದರೆ ಜಾರಿಗೆ ವಿರೋಧ ಬರುವಂತಹ ಸಾಧ್ಯತೆಗಳಿದೆ. ಈಗ ಹೈಕಮಾಂಡ್ನ ಸೂಚನೆ ಕಾರಣಕ್ಕೆ ಪ್ರಭಾವಿ ಸಮುದಾಯದ ಮಂತ್ರಿಗಳು ಸುಮ್ಮನಾಗಿದ್ದಾರೆ. ಕಳೆದ ಬಾರಿ ಜಾತಿಗಣತಿ ವಿಷಯ ಚರ್ಚೆಗೆ ಬಂದಾಗಲೆಲ್ಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಮಂತ್ರಿಗಳು ಬಹಿರಂಗವಾಗಿ ಖಂಡ ತುಂಡವಾಗಿ ವಿರೋಧ ಮಾಡ್ತಾ ಇದ್ರು. ಜಾತಿ ಗಣತಿ ಜಾರಿಯಾಗಬಾರ್ದು, ಇದು ಅನ್ಸೈಂಟಿಫಿಕ್ ರಿಪೋರ್ಟ್ ಅಂತ ಬಹಿರಂಗವಾಗಿ ಮಾತನಾಡ್ತಾ ಇದ್ರು. ಆದರೆ ಈ ಬಾರಿ ಆ ರೀತಿ ಯಾವುದೇ ಆಗಿಲ್ಲ. ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಿದ್ದಂತಹ ಮಂತ್ರಿಗಳ ಮೇಲೆ ಪ್ರೆಷರ್ ತಂದಿರುವಂತಹ ಸಾಧ್ಯತೆ ಇದೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಜಾತಿಗಣತಿ ವರದಿಯನ್ನು ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಹಾಗಿದ್ರೆ ನಿನ್ನೆ ಕೊಟ್ಟಂತಹ ರಿಪೋರ್ಟ್ನಲ್ಲಿ ಇರುವಂತಹ ಅಂಕಿಅಂಶ ಏನು? ಜಾತಿಗಣತಿಯ ವರದಿಗೆ ಬೇಸಿಸ್ ಇರೋದೇ 2015ರ ರಿಪೋರ್ಟು. ಅದರ ಆಧಾರದ ಮೇಲೆ ಹೇಳೋದಾದರೆ ಪರಿಶಿಷ್ಟ ಜಾತಿ 1,08,000, ಪರಿಶಿಷ್ಟ ಪಂಗಡ 40 ಲಕ್ಷ, ಮುಸ್ಲಿಮರು 70 ಲಕ್ಷ, ಲಿಂಗಾಯತ 65 ಲಕ್ಷ, ಒಕ್ಕಲಿಗ 60 ಲಕ್ಷ, ಕುರುಬರು 45 ಲಕ್ಷ, ಕುರುಬರನ್ನು ಹೊರತುಪಡಿಸಿದ ಹಿಂದುಳಿದ ವರ್ಗ 91 ಲಕ್ಷ, ಬ್ರಾಹ್ಮಣರು 14 ಲಕ್ಷ. ಈ ರೀತಿಯಾಗಿ ಜಾತಿಯ ಬ್ರೇಕಪ್ಸನ್ನು ಕೊಡಲಾಗಿದೆ. ಮೊದಲಿದ್ದಂತಹ ನಂಬಿಕೆ ಏನು? ಈ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಜಾಸ್ತಿ ಇದೆ, 2ನೇ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ ಅನ್ನುವಂತಹ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಜಾತಿ ಗಣತಿಯ ರಿಪೋರ್ಟ್ ಹೊಡೆದು ಹಾಕಿದೆ. ಆ ನಂಬಿಕೆಗೆ ಏನು ಕಾರಣ? 1931ರಲ್ಲಿ ಬ್ರಿಟಿಷರ ಸರ್ಕಾರ ಇದ್ದಾಗ ಆಗ ಮಾಡಿದಂತಹ ಜಾತಿ ಗಣತಿಯ ವರದಿಯ ಆಧಾರದ ಮೇಲೆ ಲಿಂಗಾಯತರು ನಂಬರ್ 1 ಇದ್ದಾರೆ, ಒಕ್ಕಲಿಗರು ನಂಬರ್ 2 ಇದ್ದಾರೆ ಅಂತ. ಆಗ ಮಾಡಲಾದಂತಹ ಜಾತಿ ಗಣತಿಯ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳನ್ನು ಸರಿಯಾಗಿ ಪರಿಗಣಿಸಿಲ್ಲ ಅನ್ನುವಂತಹ ಮಾತುಗಳಿದ್ವು. ಈಗ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡುವಂತಹ ನಿರ್ಣಯಕ್ಕೆ ಬರುತ್ತಾ ಈ ಸರ್ಕಾರ. ಹಾಗಿದ್ರೆ ಏನೆಲ್ಲ ಶಿಫಾರಸು ಮಾಡಲಾಗಿದೆ? ವಿವರವಾದ ಮಾಹಿತಿಗಳಿದ್ದಾವೆ. ಜಾತಿ ಗಣತಿಯ ರಿಪೋರ್ಟ್ನಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಅಂತ ಶಿಫಾರಸು ಮಾಡಲಾಗಿದೆ. ಹಾಗಿದ್ರೆ ಹಾಲಿ ಮೀಸಲಾತಿ ಎಷ್ಟಿದೆ? ಹಾಲಿ ಮೀಸಲಾತಿಯನ್ನು ನೋಡ್ತಿದ್ದೀರಿ. OBC ಮೀಸಲು 32% ಇದೆ. ಪರಿಶಿಷ್ಟ ಜಾತಿ ಅಂದರೆ ದಲಿತರ ಮೀಸಲಾತಿ 15%, ಪರಿಶಿಷ್ಟ ಪಂಗಡ 3%, ಮೇಲ್ವರ್ಗದ ಬಡವರು ವೀಕರ್ ಸೆಕ್ಷನ್ಗೆ 10% ಕೊಡಲಾಗಿದೆ. ಇದನ್ನು ಸ್ವಲ್ಪ ಬದಲಿಸುವಂತಹ ಪ್ರಯತ್ನವನ್ನು ಬೊಮ್ಮಾಯಿ ಸರ್ಕಾರ ಮಾಡ್ತು. ಅದು ಕಾನೂನಿನ ಅಡೆತಡೆ ಕಾರಣದಿಂದಾಗಿ ಬದಲೇನೂ ಆಗಿಲ್ಲ. ಈಗ ಒಟ್ಟು ಮೀಸಲಾತಿ ಎಷ್ಟಿದೆ ರಾಜ್ಯದಲ್ಲಿ? 60% ಇದೆ. EWS ಸೇರಿಕೊಂಡು 60% ಇದೆ.
60% ಮೀಸಲಾತಿ ಈಗ ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ? 79%ಗೆ ಹೆಚ್ಚಳ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕ್ಯಾಪ್ ಇರೋದು 50%ಗೆ. EWS ಅಂದರೆ ಮೇಲ್ವರ್ಗದ ಬಡವರಿಗೆ ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತಂದ ಕಾರಣಕ್ಕೆ 60% ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿದ್ದರೂ ಕೂಡ ಅದು ಸಂಸತ್ನಲ್ಲಿ ಒಪ್ಪಿಗೆಯಾಗಿರುವ ಕಾರಣಕ್ಕೆ 60 ನಡೆಯುತ್ತೆ. ಈಗ 79%ಗೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಲಿ ಮೀಸಲು 60, ಈಗ ಶಿಫಾರಸು ಮಾಡಿರೋದು 79%. ಹಿಂದುಳಿದ ವರ್ಗಗಳ ಮೀಸಲಾತಿ ಈಗ ರಾಜ್ಯದಲ್ಲಿ ಎಷ್ಟಿದೆ? 32% ಇದೆ. ಅದನ್ನು 51%ಗೆ ಏರಿಕೆಯಾಗಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಕೊಡಲಾಗಿದೆ. 32% ಹಾಲಿ ಇದೆ, 51ಕ್ಕೆ ಏರಿಕೆಯಾಗಬೇಕು ಅನ್ನುವಂತಹ ಶಿಫಾರಸ್ಸಿದೆ. ಜೊತೆಗೆ ಮುಸ್ಲಿಮರ ಮೀಸಲಾತಿ ಹಾಲಿ 4% ಇದೆ. ಆ 4%ಅನ್ನು 8%ಗೆ ಏರಿಕೆಯಾಗಬೇಕು ಅಂತ ಶಿಫಾರಸನ್ನು ಮಾಡಲಾಗಿದೆ. ಮುಸ್ಲಿಮರ ಮೀಸಲಾತಿಯು OBCಯ ಕ್ಯಾಟಗರಿಯಲ್ಲೇ ಬರುತ್ತೆ. ಅದರ ಒಳಗಿನ ಒಳ ಮೀಸಲಾತಿಯನ್ನು ಹೇಳಿದ್ರೆ 4 ಇತ್ತು, ಅದನ್ನು 8% ಮಾಡಿ ಅಂತ. ಈಗ ಹಾಲಿ ಇರುವಂತಹ ಮೀಸಲಾತಿ ಬಲ ಎಷ್ಟು? ಹಾಲಿ ನೋಡ್ತಿದ್ದೀರಿ, ಪ್ರವರ್ಗ 1 ಹಾಲಿ ಈಗಿರೋದು ಎಕ್ಸಿಸ್ಟಿಂಗ್ 4% ಇದೆ. ಪ್ರವರ್ಗ 2A 15%, ಪ್ರವರ್ಗ 2B ಮುಸ್ಲಿಮರು 4%, ಪ್ರವರ್ಗ 3A ಒಕ್ಕಲಿಗರು ಬರ್ತಾರೆ, ಪ್ರವರ್ಗ 3B ಲಿಂಗಾಯತರು ಬರ್ತಾರೆ. ಈ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಶಿಫಾರಸನ್ನು ಈಗ ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಪ್ರವರ್ಗಗಳ ಸಂಖ್ಯೆ ಮೊದಲಿಗೆ 5 ಇತ್ತು, ಈಗ ಆ ಸಂಖ್ಯೆಯನ್ನು 6 ಮಾಡಲಾಗಿದೆ. ಪ್ರವರ್ಗ 1 ಅಂತ ಇದ್ದದ್ದನ್ನು 1A ಮತ್ತು 2A, 1A ಮತ್ತು 1B ಅಂತ ಮಾಡಲಾಗಿದೆ. 2A ನಲ್ಲಿದ್ದಂತಹ ಒಂದಷ್ಟು ಜಾತಿಗಳನ್ನು ಬೇರೆ ಪ್ರವರ್ಗ 1A ಮತ್ತು 1Bಗೆ ಶಿಫ್ಟ್ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಪ್ರವರ್ಗ Aಗೆ ಪ್ರವರ್ಗ 2A ನಲ್ಲಿದ್ದಂತಹ 15% ಮೀಸಲಾತಿಯನ್ನು ಕಡಿಮೆ ಮಾಡುವಂತಹ ನಿರ್ಣಯವನ್ನು ಮಾಡಲಾಗಿದೆ. ಹಾಗಿದ್ರೆ ಶಿಫಾರಸ್ ಏನು? ಜಾತಿ ಗಣತಿಯ ವರದಿ ಕೊಟ್ಟಂತಹ ಶಿಫಾರಸ್ನಲ್ಲಿ ಏನಿದೆ ಅಂತ ನೋಡೋಣ. ಶಿಫಾರಸ್ ಏನು ಅಂತ ನೋಡಿದ್ರೆ, ಪ್ರವರ್ಗ 2B ಮುಸ್ಲಿಮರ ಮೀಸಲಾತಿ 4% ಇದೆ, ಅದು 8% ಆಗಬೇಕು ಅಂತ ಶಿಫಾರಸನ್ನು ಮಾಡಲಾಗಿದೆ. ಪ್ರವರ್ಗ 3A ಒಕ್ಕಲಿಗರೂ ಸೇರಿದಂತೆ 33 ಜಾತಿ ಬರುತ್ತೆ. ಈ ಪ್ರವರ್ಗ 3A ನಲ್ಲಿದ್ದಂತಹ 4% ಮೀಸಲಾತಿಯನ್ನು 7%ಗೆ ಜಾಸ್ತಿ ಮಾಡಿ ಅಂತ ಶಿಫಾರಸ್ ಮಾಡಲಾಗಿದೆ. ಪ್ರವರ್ಗ 3B ಲಿಂಗಾಯತ ಸೇರಿದಂತೆ 45 ಜಾತಿ ಇದ್ದಾವೆ. ಹಾಲಿ ಇರುವುದು 5% ಮೀಸಲಾತಿ, 8% ಮೀಸಲಾತಿಗೆ ಹೆಚ್ಚಳ ಮಾಡಬೇಕು ಅನ್ನುವಂತಹ ಶಿಫಾರಸನ್ನು ಜಾತಿ ಗಣತಿಯಲ್ಲಿ ಮಾಡಲಾಗಿದೆ. ಉಳಿದಂತೆ ಈ ಮೂರು ಸೇಮ್ ಎಕ್ಸಿಸ್ಟಿಂಗ್ ಏನಿತ್ತೋ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಲಾಗಿದೆ. ಇನ್ನುಳಿದದ್ದು ಪ್ರವರ್ಗ 1 ಮತ್ತು ಪ್ರವರ್ಗ 2A ಇತ್ತಲ್ಲ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ, ಅಂದರೆ ಹೆಚ್ಚುವರಿ ಪ್ರವರ್ಗವನ್ನು ಸೃಷ್ಟಿ ಮಾಡಲಾಗಿದೆ. ಉದಾಹರಣೆಗೆ ಪ್ರವರ್ಗ 1 4% ಇತ್ತು, ಪ್ರವರ್ಗ 2A ಎಕ್ಸಿಸ್ಟಿಂಗ್ ಇದ್ದದ್ದು 15% ಇತ್ತು. ಈಗ ಈ 2 ವರ್ಗಗಳನ್ನು ಸೇರಿ 3 ವರ್ಗವನ್ನು ಮಾಡಲಾಗಿದೆ. ಪ್ರವರ್ಗ 1ರಲ್ಲಿ 1A ಮಾಡಲಾಗಿದೆ. ಪ್ರವರ್ಗ 2Aನ ತೆಗೆದು ಪ್ರವರ್ಗ 1B ಮತ್ತು ಪ್ರವರ್ಗ 2A ಮಾಡಲಾಗಿದೆ. ಅಂದರೆ ಪ್ರವರ್ಗ 1ರಲ್ಲಿದ್ದಂತಹ 4% ಮೀಸಲಾತಿಯನ್ನು 1A ಅಂತ ಮಾಡಿ 6% ಏರಿಕೆಗೆ ಶಿಫಾರಸ್ ಮಾಡಲಾಗಿದೆ. ಪ್ರವರ್ಗ 2A 15% ಇತ್ತು, ಆ ಒಂದು ಪ್ರವರ್ಗವನ್ನು 2 ಪ್ರವರ್ಗಗಳಾಗಿ ಬ್ರೇಕಪ್ಸ್ ಮಾಡಿ ಪ್ರವರ್ಗ 1B ಮತ್ತು ಪ್ರವರ್ಗ 2A ಅಂತ ಮಾಡಲಾಗಿದೆ. 15% ಇದ್ದದ್ದನ್ನು 10% ಮಾಡಿ ಪ್ರವರ್ಗ 1B ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 12% ಅಂತ. ಈ ಪ್ರವರ್ಗ 1Bಗೆ ಕುರುಬರು ಸೇರಿದಂತೆ ಒಂದಷ್ಟು ಜಾತಿಗಳನ್ನು ಸೇರಿಸಬೇಕು ಅನ್ನುವಂತಹ ನಿರ್ಣಯವನ್ನು ಮಾಡಲಾಗಿದೆ. ಈ ಪ್ರವರ್ಗ 1ರಲ್ಲಿ 350ಕ್ಕೂ ಹೆಚ್ಚು ಜಾತಿಗಳಿದ್ವು, ಈ ಪ್ರವರ್ಗ 2Aನಲ್ಲಿ 380ಕ್ಕೂ ಹೆಚ್ಚು ಜಾತಿಗಳಿದ್ವು. ಅವನ್ನೇ ಅಲ್ಪ ಸ್ವಲ್ಪ ಈ ಜಾತಿಗಳನ್ನು ಒಂದು ಪ್ರವರ್ಗದಿಂದ ಮತ್ತೊಂದು ಪ್ರವರ್ಗಕ್ಕೆ ಸೇರಿಸುವಂತಹ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಒಟ್ಟಾರೆ ಶಿಫಾರಸ್ ಏನು? ನಾವು ಹಳೆಯದಕ್ಕೂ ಹೊಸದಕ್ಕೂ ಕಂಪೇರ್ ಮಾಡಿ ನೋಡಿದ್ವಿ. ಒಟ್ಟಾರೆ ಶಿಫಾರಸ್ ಏನು, ಶಿಫಾರಸ್ಸಿಗೆ ಆಧಾರ ಏನು ಅನ್ನೋದನ್ನು ಕೂಡ ಇದೇ ಜಾತಿಗಣತಿಯ ವರದಿಯ ರಿಪೋರ್ಟ್ನಲ್ಲಿ ಹೇಳಿದೆ. ಪ್ರವರ್ಗ 1A ಇವರ ಜನಸಂಖ್ಯೆ ರಾಜ್ಯದಲ್ಲಿ 35 ಲಕ್ಷ ಇದೆ 2011ರ ಜನಗಣತಿಯ ಪ್ರಕಾರ. ಅದರ ಪ್ರಕಾರ 35 ಲಕ್ಷ ಜನಸಂಖ್ಯೆ ಇದೆ, ಅವರ ಮೀಸಲಾತಿ 6% ಕೊಡಬೇಕು ಅನ್ನುವ ನಿರ್ಣಯಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಬಂದಿದೆ. ಪ್ರವರ್ಗ 1B 73,94,000 ಇದೆ, ಅವರಿಗೆ 12% ಮೀಸಲಾತಿ ಕೊಡಿ ಅಂತ ಶಿಫಾರಸ್ ಮಾಡಲಾಗಿದೆ. ಪ್ರವರ್ಗ 2A 77,78,000 ಜನ ಇದ್ದಾರೆ, ಅವರಿಗೆ 10% ಮೀಸಲಾತಿ ಕೊಡಿ ಅಂತ. ಪ್ರವರ್ಗ 2B ಅಂದರೆ ಮುಸ್ಲಿಮರು ರಾಜ್ಯದಲ್ಲಿ 75 ಲಕ್ಷ ಇದ್ದಾರೆ, ಅವರಿಗೆ 8% ಮೀಸಲಾತಿ ಕೊಡಿ ಅಂತ ಶಿಫಾರಸ್ ಮಾಡಲಾಗಿದೆ. ಪ್ರವರ್ಗ 3A
ಒಕ್ಕಲಿಗರು ಸೇರಿದಂತೆ 35 ಜಾತಿ ಇದ್ದಾವೆ, ಅವರ ಸಂಖ್ಯೆ 72 ಲಕ್ಷ ಇದೆ. ಅವರಿಗೆ 7% ಮೀಸಲಾತಿ ಕೊಡಿ. ಎಕ್ಸಿಸ್ಟಿಂಗ್ 4 ಇತ್ತು, 5 ಇತ್ತು. ಪ್ರವರ್ಗ 3B 8% ಕೊಡಿ. ಅವರ ಜನಸಂಖ್ಯೆ ಲಿಂಗಾಯತರು ಸೇರಿದಂತೆ 45 ಜಾತಿ, ಒಟ್ಟಾರೆ 81 ಲಕ್ಷ ಇದೆ ಜನಸಂಖ್ಯೆ, ಇಷ್ಟು ಕೊಡಿ ಅಂತ ಶಿಫಾರಸನ್ನು ಮಾಡಲಾಗಿದೆ. ಹಾಗಿದ್ರೆ ಜಾತಿ ಗಣತಿಗೆ 1 ವರ್ಷದ ಹಿಂದೆ ಇದ್ದಂತಹ ವಿರೋಧ ಈಗ ಯಾಕಿಲ್ಲ? ಯಾಕೆ ವಿರೋಧ ಕಾಂಗ್ರೆಸ್ನಲ್ಲೇ ಕಡಿಮೆ ಆಗ್ತಾ ಇದೆ? ಹೈಕಮಾಂಡ್ನಿಂದ ಏನು ಸೂಚನೆ ಬಂದಿದೆ? ರಾಜ್ಯ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಜಾತಿ ಗಣತಿಯ ವರದಿ. ಈ ಜಾತಿ ಗಣತಿ ವರದಿಯನ್ನು ಇಂಪ್ಲಿಮೆಂಟ್ ಮಾಡುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇದೆ. ಇಂಪ್ಲಿಮೆಂಟ್ ಮಾಡೋದೇ ಆದರೆ ಹೇಗೆ ಅನ್ನುವಂತಹ ಪ್ರಶ್ನೆ. ಈಗ ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗಕ್ಕೆ 32% ಇದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 18% ಇದೆ. ಒಟ್ಟಾರೆ ಅದೆರಡನ್ನೂ ಲೆಕ್ಕ ಹಾಕಿ ಜೊತೆಗೆ EWS ಅನ್ನು ತಗೊಂಡ್ರೆ 60% ಆಗುತ್ತೆ ಒಟ್ಟಾರೆ. ಈ 18% ಇದೆಯಲ್ಲ, ಈ ಮೀಸಲಾತಿಯನ್ನು ರಾಜ್ಯ ಸರ್ಕಾರಕ್ಕೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು SC ಮತ್ತು ST ವರ್ಗದ ಮೀಸಲಾತಿಯನ್ನು ಏರಿಕೆ ಮಾಡೋದು ಅಥವಾ ಇಳಿಕೆ ಮಾಡೋದು ಕೇಂದ್ರ ಸರ್ಕಾರವೇ ಡಿಸೈಡ್ ಮಾಡಬೇಕು. ಈ ಮೀಸಲಾತಿ ಇದೆಯಲ್ಲ, OBC ಇತರೆ ಹಿಂದುಳಿದ ವರ್ಗ, ಈ ಮೀಸಲಾತಿಯ ಪ್ರಮಾಣವನ್ನು ಬದಲಿಸುವಂತಹ ಅಧಿಕಾರ, ಏರಿಕೆ ಇಳಿಕೆ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ. ಅದು ಕ್ಯಾಪ್ ಎಷ್ಟಿತ್ತು? ಮೀಸಲಾತಿಯ ಪ್ರಮಾಣ 50% ಇತ್ತು, ಈಗ ಅದು 60% ಆಗಿದೆ. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ, ಅಂದರೆ ಮೇಲ್ವರ್ಗದ ಬಡವರಿಗೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಸಾಂವಿಧಾನಿಕ ತಿದ್ದುಪಡಿಯಾಗಿರುವಂತಹ ಕಾರಣಕ್ಕೆ 50% ಕ್ಯಾಪ್ ಇದ್ದದ್ದು 60%ಗೆ ಹೋಗಿದೆ. ಈಗ ರಾಜ್ಯ ಸರ್ಕಾರ 32% ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳಿಗೆ ಕೊಡಬಹುದು. ಆ ಮೀಸಲಾತಿಯ ಪ್ರಮಾಣವನ್ನು 51% ಕೊಡಿ ಅಂತ ಶಿಫಾರಸು ಮಾಡಿದೆ. 51% ಕೊಟ್ಟರೆ ಒಟ್ಟಾರೆ ಪ್ರಮಾಣ ಎಷ್ಟಾಗುತ್ತೆ? 79% ಆಗುತ್ತೆ ಮೀಸಲಾತಿ. ರಾಜ್ಯದ ಮೀಸಲಾತಿಯ ಪ್ರಮಾಣ ಈಗ 60% ಇದೆ, ಅದು 79% ಆಗುತ್ತೆ. ಹಾಗಿದ್ರೆ 79% ಆದರೆ ಸುಪ್ರೀಂ ಕೋರ್ಟ್ ಕ್ಯಾಪ್ ಹಾಕಿದೆಯಲ್ಲ 50%ಗೆ, ಈಗ 60% EWS ಸೇರಿಕೊಂಡ್ರೆ ಹೇಗೆ ಸಾಧ್ಯ ಆಗುತ್ತೆ 79%ಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಬೇರೆ ರಾಜ್ಯಗಳಲ್ಲಿ, ಉದಾಹರಣೆಗೆ ತಮಿಳುನಾಡಿನಲ್ಲಿ ಮೀಸಲಾತಿಯ ಪ್ರಮಾಣ 70%ಗೂ ಮೇಲಿದೆ. ಅಲ್ಲಿ ಯಾಕಿದೆ ಅಂದರೆ ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ಮಾಡಿ ಶೆಡ್ಯೂಲ್ 9ಗೆ ಸೇರಿಸಲಾಗಿದೆ. ಸಂವಿಧಾನದ ಶೆಡ್ಯೂಲ್ 9ಗೆ ಸೇರ್ಪಡೆಯಾದರೆ ಅದು ಸುಪ್ರೀಂ ಕೋರ್ಟ್ನ ಪರಿಧಿಯಿಂದ ಹೊರಗಿದೆ ಅಂತ ಭಾವಿಸಲಾಗುತ್ತೆ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಮೀಸಲಾತಿಯ ಪ್ರಮಾಣ ಈಗ ಇರುವ 60%ನಿಂದ 79%ಗೆ ಶಿಫ್ಟ್ ಆಗಬೇಕು ಅಂದರೆ 9th ಶೆಡ್ಯೂಲ್ಗೆ ಸೇರಿಸಬೇಕಾಗತ್ತೆ, ಇಲ್ಲವೇ ಕಾನೂನಿನ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಫೈಟ್ ಮಾಡಬೇಕಾಗತ್ತೆ. ಅದು ಸಾಧ್ಯತೆ ಇದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಈಗ ಜಾತಿ ಗಣತಿಯನ್ನು ಟೇಬಲ್ ಮಾಡುವ ವಿಷಯದಲ್ಲಿ ಯಾಕೆ ಕಾಂಗ್ರೆಸ್ನಲ್ಲಿ ಅಷ್ಟು ವಿರೋಧ ವ್ಯಕ್ತ ಆಗ್ತಾ ಇಲ್ಲ? ಮೊದಲಿಗೆ ಆರಂಭದಲ್ಲಿ DK ಶಿವಕುಮಾರ್ ಅವರೇ ವಿರೋಧ ಮಾಡಿದರು, ಒಕ್ಕಲಿಗ ಸಮುದಾಯದ ಅಷ್ಟೂ ನಾಯಕರು ವಿರೋಧ ಮಾಡಿದರು, ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ವಿರೋಧ ಮಾಡಿದರು ಕಾಂಗ್ರೆಸ್ನಲ್ಲೇ. ಆದರೆ ಈಗ ಆ ವಿರೋಧ ವ್ಯಕ್ತ ಆಗ್ತಾ ಇಲ್ಲ. DK ಶಿವಕುಮಾರ್ ಈ ವಿಷಯದಲ್ಲಿ ಈ ಪರಿಯಾಗಿ ಸೈಲೆಂಟ್ ಆಗೋದಕ್ಕೆ ಏನು ಕಾರಣ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕಾರಣ ಹೈಕಮಾಂಡ್ನಿಂದ ಒಂದು ಸೂಚನೆ ಬಂದಿದೆ. DK ಶಿವಕುಮಾರ್ ಮತ್ತು ಇತರೆ ಕಾಂಗ್ರೆಸ್ ಸರ್ಕಾರದ ಒಕ್ಕಲಿಗ ಮತ್ತು ಲಿಂಗಾಯತ ಮಂತ್ರಿಗಳಿಗೆ ಹೈಕಮಾಂಡ್ ಈ ವಿಷಯದಲ್ಲಿ ವಿರುದ್ಧವಾದ ಮಾತುಗಳನ್ನು ಆಡಬೇಡಿ ಅಂತ ಸೂಚನೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ? ಜಾತಿ ಗಣತಿ ಇಡೀ ದೇಶಾದ್ಯಂತ ಆಗಬೇಕು ಅಂತ ರಾಹುಲ್ ಗಾಂಧಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಂಸತ್ನಲ್ಲಿ ನಿಂತು ಇಡೀ ದೇಶದ ಜಾತಿ ಗಣತಿ ಮಾಡಿ ಅಂತ ಮೋದಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಲಿಂಗಾಯತ ಮತ್ತು ಒಕ್ಕಲಿಗ ಮಂತ್ರಿಗಳು ಜಾತಿ ಗಣತಿಯನ್ನು ವಿರೋಧ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯವರೇ ಕಾಂಗ್ರೆಸ್ನ ಅಫಿಷಿಯಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ದೇಶಾದ್ಯಂತ ಜಾತಿ ಗಣತಿ ಆಗಬೇಕು ಅಂತ ಆ ಕಾರಣಕ್ಕಾಗಿ ವಿರೋಧ ಮಾಡದೆ ಸುಮ್ಮನಿರುವ ನಿರ್ಧಾರವನ್ನು DK ಶಿವಕುಮಾರ್ ಮತ್ತು ಇತರೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರುಗಳು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯದಲ್ಲಿ ರಾಹುಲ್ ಗಾಂಧಿಯವರ ಸ್ಟ್ಯಾಂಡ್ ಏನಿದೆ? ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಏನು ಹೇಳ್ತಾರೆ? ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗುವ DK ಶಿವಕುಮಾರ್ ಏನು ಹೇಳ್ತಾರೆ? ದೇಶಾದ್ಯಂತ ಜಾತಿ ಗಣತಿ ಆಗಬೇಕು ಅಂತ ರಾಹುಲ್ ಗಾಂಧಿ BJPಯನ್ನು ಒತ್ತಾಯಿಸ್ತಾರೆ. ಜೊತೆಗೆ ತೆಲಂಗಾಣದಲ್ಲಿ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನು ಮಾಡಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಈ ಜಾತಿ ಗಣತಿಯನ್ನು ಟೇಬಲ್ ಮಾಡುವಂತಹ ಧೈರ್ಯವನ್ನು ತೋರಿಸಿದ್ದಾರೆ.
15ರಲ್ಲಿ ಅವರದ್ದೇ ಸರ್ಕಾರ ಇದ್ದಾಗ ರಿಪೋರ್ಟ್ ಕೊಟ್ಟಾಗ ಅದನ್ನು ಒಪ್ಕೊಂಡಿರಲಿಲ್ಲ, ಈಗ ಒಪ್ಕೊಂಡಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿಯವರ ನಿಲುವು. ರಾಹುಲ್ ಗಾಂಧಿ ಇತ್ತೀಚೆಗೆ ಜಾತಿಗಣತಿಗೆ ಸಂಬಂಧಪಟ್ಟಂತೆ ಮಾತನಾಡಿದರು, ಒಮ್ಮೆ ಕೇಳಿ. कि इस देश में दलितों को, आदिवासियों को, पिछड़ों को, गरीब जनरल कास्ट को, माइनॉरिटीज को कितनी भागीदारी मिलती है, हम छुपाना चाहते हैं. और वहां मैंने सामने बोल दिया कि आप छुपाइए जितना छुपाना है. लोकसभा में, राज्यसभा में हम कानून पास करेंगे, आपके बिल्कुल सामने कानून पास करेंगे. जाति जनगणना यहीं से निकालेंगे कि इस देश में दलितों को, आदिवासियों को, पिछड़ों को, गरीब जनरल कास्ट को, माइनॉरिटीज को कितनी भागीदारी मिलती है, हम छुपाना चाहते हैं. और वहां मैंने सामने बोल दिया कि आप छुपाइए जितना छुपाना है. लोकसभा में, राज्यसभा में हम कानून पास करेंगे, आपके बिल्कुल सामने कानून पास करेंगे. जाति जनगणना यहीं से निकालेंगे कि इस देश, और मैं जानता हूं कि जो तेलंगाना की हालत है वो इस देश के हर प्रदेश की हालत है. तेलंगाना में 90% आबादी ಜಾತಿಗಣತಿಯ ಪರವಾಗಿ ರಾಹುಲ್ ಗಾಂಧಿಯವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಜಾತಿಗಣತಿಯನ್ನು ವಿರೋಧ ಮಾಡಿದಂತಹ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ಸಾಫ್ಟಾಗಿ ಮಾತನಾಡ್ತಾ ಇದ್ದಾರೆ, ಕೇಳೊಮ್ಮೆ. ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ತಿಳಿಸಿದ್ದಾರೆ, ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರ ವಿರೋಧನೂ ಇಲ್ಲ, ಏನು ಇನ್ನಾರು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಸರ್ವರಿಗೂ ಸಮಬಾಡು ಸಮಪಾಡು, ಇದು ನಮ್ಮ ಪಕ್ಷದ ನಿಲುವು. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಮೊದಲು ಹೇಳ್ತಿದ್ದದ್ದು ಬೇರೆ ರೀತಿಯಾಗಿ, ಈಗ ಸಾಫ್ಟ್ ಆಗಿ ಜಾತಿಗಣತಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ, ಬಿಕಾಸ್ ಆಫ್ ಹೈಕಮಾಂಡ್ನ ನಿಲುವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.